ಏನಕ್ಕೆ ಗೊತ್ತೇ ಯಾವಾಗ ಒಂದು ರೌಂಡ್ ಹೊಡೆದಿದ್ದು. ಇವತ್ತು ಮಳೆ ಇಲ್ಲ, ಏನೂ ಇಲ್ಲ, ನಾರ್ಮಲ್ ಆಗೈತೆ. ಇವತ್ತು 36ನೇ ದಿನ, 36ನೇ ದಿನ. ಏನಿಲ್ಲ, ನಾರ್ಮಲ್ ಡೇ, ನಾರ್ಮಲ್ ಆಗೈತೆ. ಅಂದರೆ ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂತಂದರೆ, ಇಷ್ಟು ದಿನ ಮಳೆ ಬರ್ತಾಯಿತ್ತು, ಆವಾಗಲೂ ಕೂಡ ನಾವು ನೆಟ್ವರ್ಕಿಗೆ ಬರ್ತಾಯಿದ್ದೋ, ನೆಟ್ವರ್ಕ್ ಬಂದು ಫೋನ್ ಯೂಸ್ ಮಾಡಿಬಿಟ್ಟು ಹೋಗ್ತಾಯಿದ್ದೋ. ಬಟ್ ಇವತ್ತೇನು ಸಂಭವ ಅಂತಂದರೆ, ಇವತ್ತು ಮಳೆ ಇಲ್ಲ. ಇವಾಗ ಎಷ್ಟೊತ್ತು ಬೇಕಾದ್ರೂ ಕುತ್ಕೋಬೋದು, ಎಷ್ಟೊತ್ತು ಬೇಕಾದ್ರೂ ಇರ್ಬೋದು ಅನ್ನೋ ಮೈಂಡ್ಸೆಟ್ಟಲ್ಲಿ ಇದ್ದೆ ನಾನು. ಬಟ್ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂತಂದರೆ, ನನಗೂ ಇವಾಗಲೇ ಗೊತ್ತಾಯ್ತೈತೆ ನಂದು ರೀಚಾರ್ಜ್ ಖಾಲಿ ಅಂತ. ಸೊ ಐ ಡಿಸೈಡೆಡ್ ಟು ಗೋ ಕ್ಯಾಂಪ್. ಇಂಗ್ಲೀಷ್ ಕರೆಕ್ಟಾಗಿ ಗೊತ್ತಿಲ್ಲ. ನಾನು ವಾಪಸ್ ಇವಾಗ ಕ್ಯಾಂಪ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿಬಿಟ್ಟೆ. ಕ್ಯಾಂಪ್ಗೆ ಹೋಗ್ತಾಯಿದ್ದೀನಿ. 36ನೇ ದಿನ ಇಂಥ ರೋದನೆ ನನಗೆ. ಏನು ಮಾಡೋದು? ಏನು ಮಾಡೋಕ್ಕಾಗುತ್ತೆ ಹೇಳಿ? ಏನು ಮಾಡೋಕ್ಕಾಗಲ್ಲ. ರೀಚಾರ್ಜ್ ಮಾಡೋ ಗಂಟ ಕಾಯಬೇಕು. ಬಟ್ ನನಗಿನ್ನೂ ಸ್ಯಾಲ್ರಿ ಆಗಿಲ್ಲ. ಸೊ ನಾನು ಇವಾಗ ಮನೆಯವ್ರನ್ನಂತೂ ಕೇಳೋಕ್ಕಾಗಲ್ಲ. ಲಾಸ್ಟ್ ಟೈಮ್ ಬರ್ಬೇಕಾದ್ರೆ ಅವರೇ ನಂಗೆ ರೀಚಾರ್ಜ್ ಮಾಡಿಕೊಟ್ರು. ಸೊ ಇವಾಗ ವಾಪಸ್ ನಾನು ಮನೆಯವ್ರಿಗೆ ಹಾಕ್ಕೊಡಿ ಅಂತಂದರೆ, ಮನೆಗೆ ಬಂದರೆ ನಿಂಗೆ ಎಕ್ಟ್ರ ಡೇಟು ಅಂತ ಆಮೇಲೆ. ಸೊ ನಾನೇನು ಅಂದ್ಕೊಂಡಿದ್ದೀನಿ ಅಂತಂದರೆ, ಇವಾಗ ನನಗೆ ಸ್ಯಾಲ್ರಿ ಆಗೋ ಗಂಟೆ ಹಿಂಗೆ ಇರೋಣ. ಜಸ್ಟು ಇವಾಗ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಇವಾಗ ಇಲ್ಲಿರೋರು ಯಾರು ನೆಟ್ವರ್ಕ್ ಕೊಡ್ತಾರಾ, ಐ ಮೀನ್ ಹಾಟ್ಸ್ಪಾಟ್ ಕೊಡ್ತಾರಾ ಗೊತ್ತಿಲ್ಲ. ಕೊಟ್ಟರೆ ಮೇ ಬಿ ನಾನು ವೀಡಿಯೋ ಪೋಸ್ಟ್ ಮಾಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಇನ್ನೊಂದು ಸಂಭವ ಏನು ಅಂತಂದರೆ, ಅಷ್ಟೇ, ನನ್ನ ರೂಮ್ಮೇಟು ಅವ್ರ ತಾಯಿಗೆ ಹುಷಾರಿಲ್ಲ ಅಂತ ಹೋದವ್ರು ಇನ್ನೂ ಬಂದಿಲ್ಲ. ಅವ್ರು ಹಾಸನ ಹಾಸ್ಪಿಟ್ಲಲ್ಲಿ ಇದ್ದೀನಿ ಅಂತಂದರು. ಅವ್ರಿಗೆ ಹಿಂಗೆ ಏನದು, ನಾನು ಹಿಂಗೆ ಇದಕ್ಕೆ ಬಂದಾಗ ಅವ್ರಿಗೆ ಮೆಸೇಜ್ ಹೋಗುತ್ತೆ. ಅಂದರೆ ನಾನು ಕಾಲ್ ಮಾಡಿದರೆ ಮೆಸೇಜ್ ಮಾಮೂಲಿ ಹೋಗುತ್ತಲ್ಲ, ನಾವು ಅವೈಲಬಲ್ ಟು ಟೇಕ್ ಯುವರ್ ಕಾಲ್ಸ್ ಅಂತ. ಅದು ಬಂದು ನಂಗೆ ಕಾಲ್ ಮಾಡಿದರು ಅವರು. ಹಿಂಗೆ ಇನ್ನೂ ಹಾಸನಲ್ಲೇ ಇದ್ದೀನಿ, ಹಾಸನ ಹಾಸ್ಪಿಟ್ಲಲ್ಲಿ ಇದ್ದೀನಿ ಅಂತಂದರು. ಸರಿ ಆಯಿತು ಅಂತಂದೆ. ಇನ್ನೇನು ಹೇಳಿ ನಾನು, ಅಷ್ಟೇ. ಅದು ಬಿಟ್ರೆ ಇನ್ನೇನಿಲ್ಲ. ಅವ್ರು ಬಂದ್ರೇ ನಾನು ಇವಾಗ ರಜಕ್ಕೆ ಹೋಗೋಕ್ಕೆ. ಅವರು ಬಂದಿಲ್ಲ. ರಜಕ್ಕೆ ಹೋಗೋಕ್ಕೆ ದುಡ್ಡಿಲ್ಲ. ಸ್ಯಾಲ್ರಿ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಇದ್ದೀನಿ. ಸ್ಯಾಲ್ರಿ ಆಗುತ್ತಾ ಅನ್ನೋದು ಗೊತ್ತಿಲ್ಲ. ಎಲ್ಲ ಏನೋ ಒಂಥರ ಲೈಫು ಚೆನ್ನಾಗಿ ಹೋಯ್ತೈತೆ ಅಂದ್ಕೊಂಡಾಗ ದಿಢೀರಂತ ನಿಂಗೆ ಒಂದು ಹಂಪ್ಸ್ ಕೊಡ್ತೀನಿ ತಡಿ ಅಂತ ಅಂದ್ಬಿಟ್ಟು ಹಂಪ್ಸ್ ಕೊಟ್ಟು, ಆ ಹಂಪ್ಸಲ್ಲಿ ಐ ಮೀನ್ ನಂಗೆ ಹೇಳ್ತಾ ಇರೋದು ಅರ್ಥ ಆಯ್ತಾಯ್ತಾ? ಇವಾಗ ನಾರ್ಮಲ್ ರೋಡಲ್ಲಿ ಇವಾಗ ಸ್ಪೀಡ್ ಬ್ರೇಕರ್ಸ್ ಇರುತ್ತಲ್ವ, ಆ ಥರ ನಾರ್ಮಲ್ ನಾನು ಇವಾಗ ಲೈಫು ನಾರ್ಮಲಾಗಿ ಹೋಯ್ತಾಯಿತ್ತು. ರೀಚಾರ್ಜ್ ಖಾಲಿ, ಊರಿಗೋಗಿ ದುಡ್ಡಿಲ್ಲ, ಸ್ಯಾಲ್ರಿ ಆಗಿಲ್ಲ. ಈ ಥರ ಏನು ಮಾಡೋದು? ಬಟ್ ಏನೂ ಮಾಡೋಕ್ಕಾಗಲ್ಲ. ಇಲ್ಲ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಗೊತ್ತು. ಬರ್ತ್ಡೇ ಬೇರೆ ಜೂನ್ 22 ತಳಬದಿ ಬರ್ಡೇ. ಜುಲೈ 23 ನನ್ನ ಫೇವ್ರೆಟ್ ಹೀರೋ ಸೂರ್ಯ ಅವ್ರ ಬರ್ಡೇ. ಜೂನ್ 20 ಇವತ್ತು. ಇದು ನಮ್ಮ ಗಿಡ ನೆಡೋ ಕಾರ್ಯಕ್ರಮನ ಜೂನ್ 29ಗೆ ಮುಂದೂಡಿದ್ದಾರೆ. ಸೊ ನಾವು ಆ ಗಿಡ ನೆಡೋ ಕಾರ್ಯಕ್ರಮನ ಜೂನ್ 29ಗೆ ಮುಂದೂಡ್ಬಿಟ್ಟಿದ್ದಾರೆ. ಸೊ ನಾವು ವೆಯ್ಟಿಂಗ್. ಅದು ಅಂದರೆ ಆ ಮಾವಿನ ಬೀಜಗಳನ್ನೆಲ್ಲ ತಗೊಬಂದಿಟ್ಟಿದ್ದೀವಿ. ಸೊ ಇವಾಗ ಬೇರೆ ಬೀಜಗಳನ್ನ ತಗೊಬರೋಣ ಅನ್ನೋ ಮೈಂಡ್ಸೆಟ್ಟಲ್ಲಿ ಇದ್ದೀವಿ. ಬರೀ ಇದೊಂದೇ ಸಾಕು ಅಂತಂದರೆ ಯಾರಿಗೂ ಇವಾಗ ಸ್ನ್ಯಾಪ್ ಸೆಂಡ್ ಮಾಡಿದ್ರೆ ನಾನೇನು ಮಾಡ್ತೀನಿ? ಇದೆಂಗೆ ಬಂತು ಅಂತ ಕೇಳಬೇಡಿ. ಆಮೇಲೆ ಇವಾಗ ನಾನು ನಾರ್ಮಲಾಗಿ ಡಾಟಾ ಸೇವರ್ ಆನ್ ಮಾಡಿರ್ತೀನಿ. ಆ ಡಾಟಾ ಸೇವರ್ದು ಸಮ್ಟೈಮ್ಸ್ ಈ ಥರ ಈ ವಾಟ್ಸಪ್ ಮೆಸೇಜಸ್ಸು ಅದು ಇದು ಎಳೆಯುತ್ತೆ ಅಷ್ಟೇ. ಬೇರೆ 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 ಏನೂ ಇಲ್ಲ. ಡೇ 36, 36ನೇ ದಿನ. ಇವಾಗ ಬೇಗ ಬಂದು ಬೇಗ ಹೋಗ್ತಾಯಿದ್ದೀನಿ. ಅದೇ ನೆಟ್ವರ್ಕ್ ಇಲ್ಲ, ರೀಚಾರ್ಜ್ ಖಾಲಿ. ಸೊ ಬೇಗ ಹೋಗೋ ಪರಿಸ್ಥಿತಿ ಅಷ್ಟೇ. ಹೋಗ್ತಾಯಿದ್ದೀನಿ, ಹೋಗ್ತೀನಿ. ಇವಾಗ ಬೆಳಗ್ಗೆನೇ ಫುಡ್ಡೆಲ್ಲ ಪ್ರಿಪೇರ್ ಮಾಡ್ಕೊಬಿಟ್ಟೆ. ಇವಾಗ ಹೋಗಿ ಪ್ರಿಪೇರ್ ಮಾಡೋ ಅಂಥದ್ದು ಏನೂ ಇಲ್ಲ. ಯಾವ್ದಾದ್ರು ಮೂವಿ ಗೀವಿ ಹಾಕ್ಕೊಂಡು ನೋಡಿಕೊಂಡು ಮಲಗಿರ್ತೀನಿ. 8 ಗಂಟೆ ಆದಾಗ ಅವರು ನನ್ನ ರೂಮ್ಮೇಟ್ ಇನ್ನೊಬ್ಬರು ಗಣೇಶಣ್ಣ ಅವ್ರದ್ದು
ಅಡುಗೆ ಆದಮೇಲೆ ಅವ್ರು ಕರೀತಾರೆ, ಆಯಿತು ಬಾರಪ್ಪ ತಿನ್ನೋಣ ಅಂತ. ಆವಾಗ ಹೋಗಿ ತಿನ್ನಿದ್ರೆ ಆಯಿತು. ನೀವು ಯಾಕೆ ಒಟ್ಟಿಗೆ ಮಾಡ್ಕೊಳ್ಳಲ್ಲ ಅಂತ ಕೇಳಿದ್ರೆ ಅವ್ರಿಗೆ ಬಿ ಪಿ, ಶುಗರು, ಥೈರಾಯ್ಡು, ಆ ಥರದ ನಾನಾ ಥರದ ಏನದು ಪ್ರಾಬ್ಲಮ್ಸ್ ಇದ್ದಾವೆ. ಸೊ ಅವರು ನಾವು ತಿನ್ನೋದೆಲ್ಲ ಅವ್ರು ತಿನ್ನೋಕ್ಕಾಗಲ್ಲ ಅಂತಾರೆ. ಬಟ್ ಮಸ್ತಾಗಿ ಅಡುಗೆ ಮಾಡ್ತಾರೆ. ನಮಗೂ ಸಮ್ಟೈಮ್ಸ್ ನಮಗೆ ಕೊಡ್ತಾರೆ ತಿನ್ನೋಕ್ಕೆ ಅಂತಂದರೆ ಅವ್ರು ಮಾಡಿರೋದ್ರಲ್ಲಿ ತೊಗೊಳ್ಳಿ ನೀವು ತಿನ್ನಿ ಅಂದ್ಕೊಂಡು ಸಮ್ಟೈಮ್ಸ್ ಕೊಡ್ತಾರೆ, ಪ್ರತಿ ಸಲ ಏನು ಕೊಡೋಲ್ಲ. ಆದರೆ ನಾನು ಒಬ್ಬನೇ ಇದ್ದೀನಿ, ಸಮ್ಟೈಮ್ಸ್ ಇವಾಗ ಡೈಲಿ ಮಾಡಿದಾಗೆಲ್ಲ ಕೊಡ್ತಾಯಿರ್ತಾರೆ. ಇವಾಗ ನಾವು ಇಬ್ಬರಲ್ಲಿದ್ದಾಗ ಕೊಡೋಲ್ಲ, ಅದೊಂಥರ. ಇವಾಗ ಇಬ್ಬರಲ್ಲಿದ್ದೀವಿ, ಒಂಥರ ಅಲ್ವಾ, ಅದಕ್ಕೆ ಅವರೇ ತಿಂತಾಯಿರ್ತಾರೆ. ಇವಾಗ ಒಬ್ಬನೇ ಇದ್ದೀವಿ, ಶೇರ್ ಮಾಡ್ಕೋತಾರೆ. ಇವಾಗ ನಾವು ಶೇರ್ ಮಾಡ್ಕೋತೀವಿ, ಅವರು ಶೇರ್ ಮಾಡ್ಕೋತಾರೆ, ಆ ಥರ ತಿಂತಾಯಿರ್ತೀವಿ. ಸಾಕಾಗಿ ಮಾಡಿರ್ತಾರೆ ಮಾತ್ರ. ನಾನೇ ಒಂಥರ ಚೆನ್ನಾಗಿ ಮಾಡಿರಲ್ಲ, ನಂಗೆ ಅಂದರೆ ಗೊತ್ತಿರೋದು ಅಷ್ಟೇ ಮಾಡೋದಲ್ವ. ಸೊ ಅವ್ರು ಮಸ್ತ್ ಮಾಡ್ತಾರೆ. ನೆನ್ನೆ ಇದು ಮೇಯ್ನಾಗಿ ಹೇಳಬೇಕು ಅಂದ್ಕೊಂಡೆ, ನಮ್ಮ ಕ್ಯಾಂಪಿಗೆ ಬಂದು ಈ ಕ್ಯಾಂಪಿಗೆ ಬಂದು 35 ದಿನ ಆದಮೇಲೆ ನಾನು ನಾನ್ ವೆಜ್ ತಿಂದಿರೋದು. 35 ದಿನ ಆದಮೇಲೆ ನಾನ್ ವೆಜ್ ತಿಂದಿರೋದು. ಅಂದರೆ ನಾರ್ಮಲಾಗಿ ಕೆಲ್ಸಕ್ಕೆ ಬಂದು ಯಾವಾಗ ತಿಂದೆ ಅಂತಂದರೆ ಮೇ ಬಿ 9 ಡೇಸ್ ಆಯ್ತಿದ್ದಂಗೆ ನಾನು ಆಬೇಲ್ ಕ್ಯಾಂಪಿಗೆ ಹೋದ್ನಲ್ಲ, ಎಲಿಫೆಂಟ್ ಸೆಕ್ಷನ್ಗೆ ಅಂತ. ಆವಾಗಲೇ ನಾನು ತಿಂದೆ. ಅಂದರೆ ನಾವು ಬಂದು ಅಂದ್ಬಿಟ್ಟು ಇವಾಗ ಗೆಸ್ಟ್ ಬಂದರು ಅಂತ ಅಂದ್ಬಿಟ್ಟು ಅಲ್ಲಿರೋ ಕ್ಯಾಂಪ್ ಅವರು ಚಿಕನ್ ತಂದು ಮಾಡಿದ್ರು. ಅವರು ಮಸ್ತ್ ಮಾಡಿದರು, ಅವ್ರದ್ದೇನು ಚೆನ್ನಾಗಿರಲಿಲ್ಲ ಅಂತಲ್ಲ, ಮಸ್ತಾಗಿತ್ತು ಅವ್ರದ್ದು. ಬಟ್ ನಿನ್ನೆ 35 ಡೇಸ್ ಆದಮೇಲೆ ನಾನು ನಾನ್ ವೆಜ್ ತಿನ್ನೋದು ನಮ್ಮ ಕ್ಯಾಂಪಿಗೆ ಬಂದಮೇಲೆ ಮಸ್ತಾಗಿ ಮಾಡಿಕೊಟ್ರು ಮಾತ್ರ. ಅವರೇ ಮಾಡಿದ್ದು, ಗಣೇಶಣ್ಣವರೇ ಮಾಡಿದ್ದು. ಮಸ್ತಾಗಿತ್ತು. ಮನೇಲಿ ಹೆಂಗೆ ಮಾಡಿಕೊಡ್ತಾರೆ ಹಂಗೆ ಇತ್ತು. 35 ದಿನ ಆದಮೇಲೆ ನಾನ್ ವೆಜ್ ತಿಂತಾಯಿದ್ದೀನಿ ಅಂದಾಗ ಅದೊಂಥರ ಅಯ್ಯೋ ಏನದು ಅವನೊಬ್ಬ ಹೇಳ್ತಾನೆ ಗೊತ್ತಾ, ಇರೋದು 30 ವರ್ಷ ಆಗಿರೋಂಗೆ ಮದುವೆ ಮಾಡಿದ್ರೆ ಅವ್ರ ರಿಯಾಕ್ಷನ್ ಆಗಿ ಬರ್ಗೆಟ್ಟಿರೋ ನಾಯಿಗೆ ಪರ ಮಾಡ್ದಂಗೆ ಅಂತ. ಆ ಥರ ಎಲ್ಲ ಇರಲಿಲ್ಲ. ಸೀರಿಯಸ್ಲಿ ಮಸ್ತಾಗಿತ್ತು, ಚೆನ್ನಾಗಿತ್ತು ತಿನ್ನೋಕ್ಕೆ. ನಾನು ಚಪಾತಿ ಮಾಡ್ಕೊಂಡಿದ್ದೆ. ಆ ಚಪಾತಿಗೂ ಆ ಚಿಕನ್ನಿಗೂ ಮಸ್ತ್ ಕಾಂಬಿನೇಷನ್ ಇತ್ತು. ತಿಂದು ಈ ಮರ ಕಾಣ್ತಾ ಇದೆಯಾ, ಈ ಮರ ಇನ್ನು ಸದ್ಯದಲ್ಲೇ ಬೀಳಲು ಸಾಧ್ಯವಿದೆ. ಅದು ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ, ನೋಡಬೇಕು. ನಮ್ಮ ಕ್ಯಾಂಪದು ಬಾವಿಲಿ ನೀರು ಉಕ್ಕಿ ಬರ್ತಾ ಇದೆ. ಇವಾಗ ತೋರಿಸ್ತೀನಿ ತಡ್ರಿ, ಅದನ್ನು ತೋರಿಸ್ಬಿಟ್ಟು ವೀಡಿಯೋ ಎಂಡ್ ಮಾಡ್ಕೋತೀನಿ. ಕ್ಯಾಂಪಿಗೆ ಬಂದೆ ನಾನು. ನೀರು 1 ರಿಂಗಷ್ಟು ನೀರು ಬಂದೈತೆ. ಈ ಥರದ್ದು 1 ರಿಂಗಷ್ಟು ಸ್ಟೋರ್ ಆಗಿ ನಿಂತಿದೆ. ಅದು ವೀಡಿಯೋದಲ್ಲಿ ಸರಿಯಾಗಿ ಕಾಣಲ್ಲ. ಸೊ ನಾನು ಕ್ಯಾಂಪಿಗೆ ಬಂದ್ಬಿಟ್ಟೆ. ಇವಾಗ ಹೋಗಿ ಮೂವಿ ಹಾಕ್ಕೊಂಡು ನೋಡ್ಬಿಟ್ಟು ಮಲ್ಕೋತೀನಿ. 36ನೇ ದಿನದ್ದು ವ್ಲಾಗು ಇಷ್ಟೇ. ನೆಟ್ವರ್ಕ್ ಇಲ್ಲ, ಸೊ ವಾಪಸ್ ರಿಟರ್ನ್ ಆಗಿದ್ದೀನಿ. ಏನು ಎತ್ತ ಅಂತ ಏನೂ ಹೇಳೋಕ್ಕಾಗಲ್ಲ. ರೀಚಾರ್ಜ್ ಮಾಡಿಸ್ಕೊಂಡಾಗ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲಿರೋರು ನೆಟ್ ಕೊಟ್ಟರೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ಬಾಯ್.